ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ಗುಡ್ ವೈಬ್ಸ್ ಗ್ಯಾಲಕ್ಸಿ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ವೆಲ್ಕಮ್. ಏನಪ್ಪ ಇದು ವಿಲ್ ಜಾಕ್ ಪರ್ಫಾರ್ಮೆನ್ಸು ಸಖತ್ ರೆಡ್ ಡಾಟ್ ಫಾರ್ಮಲ್ಲಿದ್ದಾರೆ ಗುರು. ವಿಲ್ ಜಾಕ್ ಅವರಂತೂ ಈ ವರ್ಷ IPL ಅಲ್ಲಿ ಆ್ಯಕ್ಚುಲಿ RCB ಟೀಮಲ್ಲಿದ್ದಾರೆ. ನೋಡಬೇಕು ಯಾವ ರೀತಿ ಆಡ್ತಾರೆ ಅಂತ. ಬಟ್ ಸಖತ್ ಫಾರ್ಮಲ್ಲಂತೂ ಇದ್ದಾರೆ. 100 ಮೇಲೆ 100 ಸಖತ್ ಫಾರ್ಮು. ಬಟ್ ಈ ವರ್ಷ ಅವರು IPL ಅಲ್ಲಿ RCB ಕಡೆ ಆಡ್ತಾಯಿದ್ದಾರೆ. ಬಟ್ ಅವ್ರಿಗೆ ಚಾನ್ಸ್ ಸಿಗುತ್ತಾ ಇಲ್ವಾ ಅಂತ ಗೊತ್ತಿಲ್ಲ. ಯಾಕಂದರೆ 4 ಫಾರಿನ್ ಪ್ಲೇಯರ್ಸ್ ಮಾತ್ರ ಆಡ್ಸೋಕ್ಕಾಗೋದು. ನಿಮಗೆಲ್ಲ ಗೊತ್ತಾಯಿದೆ, ಡ್ಯೂ ಪ್ಲೆಸಿಸ್ ಇದ್ದಾರೆ, ನಮ್ಮ ಮ್ಯಾಕ್ಸ್ವೆಲ್ ಇದ್ದಾರೆ, ಕ್ಯಾಮರನ್ ಗ್ರೀನ್ಗೆ ದುಡ್ಡು ಕೊಟ್ಟು ಸರಿಯಾಗಿ ದುಡ್ಡು ಕೊಟ್ಟು ತಗೊಂಡಿದ್ದಾರೆ. 4ನೇ ಪ್ಲೇಸ್ ಯಾರೋ ಒಬ್ಬರು ಫಾರಿನರ್ ಆಡಿಸ್ಲೇಬೇಕು. ಫಾರಿನ್ ಬೌಲರು ಅಜಾರಿ ಜೋಸೆಫ್ ಹನ್ನೊಂದು ಕೋಟಿ ಚಿಲ್ಲರೆ ಕೊಟ್ಟು ತೊಗೊಂಡಿದ್ದಾರೆ. ಸೊ ಅವ್ರನ್ನ ಆಡಿಸ್ತಾರೆ. ನೋಡಬೇಕು ಇವ್ರಿಗೆ ಚಾನ್ಸ್ ಸಿಗುತ್ತಾ ಅಂತ. ಯಾರಿಗಾದ್ರೂ ಇಂಜುರಿ ಆದರೆ ಅವ್ರು 100% ಆಡ್ತಾರೆ. ಅದಕ್ಕೆ ಆಕಾಶ್ ಚೋಪ್ರಾ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಏನಪ್ಪ ಅಂದರೆ, I will be very surprised if RCB does not find a place for Will Jack in the playing 11 this IPL in red dot form. Can also bowl office even with the new ball ಅಂತ ಹೇಳಿದ್ದಾರೆ. ಇವರಿರೋ ಫಾರ್ಮಲ್ಲಂತೂ ಇವ್ರಿಗೆ ಚಾನ್ಸ್ ಕೊಡಲೇಬೇಕು. ಬಟ್ ಗೊತ್ತಿಲ್ಲ ಏನಾಗುತ್ತೆ ಅಂತ. ಎರಡನೇ ವಿಚಾರ ಏನಪ್ಪ ಅಂತಂದರೆ, ಡೇವಿಡ್ ವಾರ್ನರ್ ಅವರು ಕನ್ಫರ್ಮ್ ಮಾಡಿದ್ದಾರೆ. ಅವರು ಈ ವರ್ಲ್ಡ್ ಕಪ್ ಆದಮೇಲೆ 2024 ವರ್ಲ್ಡ್ ಕಪ್ ಆದಮೇಲೆ ಅವರು ರಿಟೈರ್ಮೆಂಟ್ ತಗೋತಿದ್ದಾರೆ ಅಂತ. ಈಗ ಇವತ್ತು ಆ್ಯಕ್ಚುಲಿ 3ನೇ T20 ಮ್ಯಾಚ್ ಇತ್ತು, ಆಸ್ಟ್ರೇಲಿಯಾ ವರ್ಸಸ್ ವೆಸ್ಟ್ ಇಂಡೀಸು. ಅದರಲ್ಲಿ ವೆಸ್ಟ್ ಇಂಡೀಸ್ ಅವರು ವಿನ್ ಆಗಿದ್ದಾರೆ. ಅದರಲ್ಲಿ ಮ್ಯಾನ್ ಆಫ್ ದಿ ಸೀರೀಸ್ ಅವಾರ್ಡು ಡೇವಿಡ್ ವಾರ್ನರ್ ಅವ್ರಿಗೆ ಬಂತು. ಅವರು ಮ್ಯಾನ್ ಆಫ್ ದಿ ಸೀರೀಸ್ ಅವಾರ್ಡ್ ತಗೋಬೇಕಾಗದೆ ಹೇಳಿದ್ದಾರೆ, ಐ ಆಮ್ ವೆರಿ ವೆಲ್ ಡನ್ ಆ್ಯಂಡ್ ಟ್ರೂಲಿ ಡನ್. ಇಟ್ಸ್ ಎ ಟೈಮ್ ಫಾರ್ ಯಂಗ್ಸ್ಟರ್ ಟು ಕಮ್ ಥ್ರೂ ಆ್ಯಂಡ್ ಶೋ ದೇರ್ ಟ್ಯಾಲೆಂಟ್. ಈ ಥರ ಹೇಳಿದ್ದಾರೆ. ಆ್ಯಂಡ್ ಐ ವಿಲ್ ಟೇಕ್ ರಿಟೈರ್ಮೆಂಟ್ ಆಫ್ಟರ್ ದಿ ವರ್ಲ್ಡ್ ಕಪ್ 2024 ಅಂತ ಹೇಳಿದ್ದಾರೆ. ಬಟ್ ಸಖತ್ ಪ್ಲೇಯರು. ಆಫ್ಲೈನ್ ಆಗಲಿ ಆನ್ಲೈನಲ್ಲಿ ಟೀಮಲ್ಲಿರಲಿ ಇಲ್ಲದೆ ಹೋಗಲಿ, ಎಂಟರ್ಟೈನ್ಮೆಂಟ್ ಅಂತೂ ಅವ್ರ ಕಡೆಯಿಂದ ಮಿಸ್ಸೇ ಇರಲಿಲ್ಲ. ಓಕೆ, ಒಂದೊಳ್ಳೆ ಕ್ರಿಕೆಟ್ ಜರ್ನಿನ ಅವರು ಕಂಪ್ಲೀಟ್ ಮಾಡ್ತಾರೆ. ಬಟ್ IPL ಫ್ರಾಂಚೈಸಿ ಆ ಥರ ಎಲ್ಲ ಆಡ್ತಾರೆ. ಈಗ IPL ಆಗಲಿ BBL ಆಗಲಿ ಅವೆಲ್ಲ ಆಡ್ತಾರೆ, ಕಂಟಿನ್ಯೂ ಮಾಡ್ತಾರೆ. ಬಟ್ ಇಂಟರ್ನ್ಯಾಷನಲ್ ಕ್ರಿಕೆಟಿಗೆ ಮಾತ್ರ ಅವ್ರ ಕಡೆಯಿಂದ ರಿಟೈರ್ಮೆಂಟ್ ತಗೋತಾ ಇರೋದು. ಇಷ್ಟೇ ಅಪ್ಪ ವಿಚಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಯಾರ್ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಂಥ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.